ನಾನು ಉಟ್ಕೊಂಡಿರೋ ಸೀರೆ ಹೇಗಿದೆ ಅಂತ ಕೇಳ್ತಿರೋದು. ಹೊಸ ಸೀರೆ ತಗೊಂಡಿದ್ದೀರೇನೋ ಅದನ್ನ ತೋರಿಸ್ತೀರೇನೋ ಅನ್ಕೊಂಡೆ. ಎಷ್ಟ್ ಜನ ಕೇಳ್ತೀಯ ಸೀರೆ ಚೆನ್ನಾಗಿದೆ ಅಂತ ಕೇಳ್ತಾನೆ ಇರ್ತೀಯ. ನಮ್ಮ ಅಕ್ಕ ದಿನ ಒಂದ್ ಫಂಕ್ಷನ್ ಮಾಡ್ತಾಳಲ್ಲ, ಹಾಗಿರ್ಬೇಕಾದ್ರೆ ನಾವ್ ಒಳ್ಳೆ ಸೀರೆ ಉಡ್ಬಾರ್ದ ಹೇಳಿ? ನೈನಿ ಅದಕ್ಕೆ ಫಂಕ್ಷನ್ ಏನ್ ಮಾಡ್ತಾ ಇಲ್ಲ. ಮನೆ ಹೊರಗಿನ ಏರ್ಪಾಟ್ ನೋಡಿ ಹಾಗನ್ಕೋತಿದ್ದಾರೆ. ಗಾಯತ್ರಿ ಪುಟ್ಟಿಗೆ ಅಮ್ಮ ಬಂದಿರೋದ್ರಿಂದ ಅಮ್ಮನವ್ರ ಪೂಜೆ ಮಾಡಿ ಅನ್ನದಾನ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅಂದ್ರೆ ಏನು? ಈ ಮನೇಲಿರೋ ನಮ್ಗೆ ಟೈಮ್ಗೆ ಊಟ ಹಾಕ್ದೆ ಹೊರಗಡೆ ಟೆಂಟ್ ಹಾಕಿ ಅಲ್ಲಿ ಅಡಿಕೆ ಎಲೆಯಲ್ಲಿ ಹಾಕೋ ತುತ್ತನ್ನ ನಾವು ತಿನ್ಬೇಕಂತ? ಮತ್ತೆ ನನ್ನ ಪರಿಸ್ಥಿತಿ ಏನು ಮಾಮ್? ಬಲ್ಗೈಲಂತೂ ತಿನ್ನಕ್ಕಾಗಲ್ಲ. ನಾನು ಎಡ್ಗೈಲ್ ತಿನ್ನೋದು ನೋಡಿದ್ರೆ ಏನಿವ್ನ ಎಡ್ಗೈಲ್ ತಿಂತದೇನೆ ಅನ್ಕೋತಾರೆ. ನನ್ ಕೈಯಾರಿ ನಿಮಗ್ ತಿನ್ನಿಸ್ಲಾರಿ? ಏನ್ ಬೇಡ. ಪ್ರೀತಿಯಿಂದ ಊಟ ಮಾಡಿಸ್ತೀನಿ ಅಂದ್ರು ಬೇಡ ಅಂತಿದ್ಯಲ್ಲೋ. ಹಾಸಿನಿ ಕೈ ಚಿಕ್ಕದೇ ಅತ್ತೆ. ಅವಳು ಅನ್ನ ತುತ್ ಕಲ್ಸಿದ್ರೆ ಫುಟ್ಬಾಲ್ ಸೈಜಲ್ಲಿ ಇರುತ್ತೆ. ಅನ್ನ ತುರುಗ್ ಸಾಯಿಸ್ಬಿಡ್ತಾಳೆ ಅಂತ ಭಯ ಪಡ್ತಿರ್ಬೇಕು. ಅಣ್ಣಮ್ಮನ್ ಪೂಜೆ ದಿವಸ ಹರಿ ಅಂತಂದ್ರೆ ಎಷ್ಟು ಪುಣ್ಯ ಅಂತ ಗೊತ್ತಾ? ಹರಿ ಯೂಸ್ಲೆಸ್ ಫೆಲೋ. ಹೆಸರು ಹೇಳು ಅನ್ಲಿಲ್ವೋ? ಈ ಪೂಜೆ ಆಗೋಷ್ಟ್ರಲ್ಲಿ ಪ್ರಾಣ ಹೋದ್ರೆ ಅಮ್ನೋರಲ್ಲಿ ಐಕ್ಯ ಆಗ್ತೀಯಾ ಅಂತಿದ್ದಾಳೆ. ನನ್ಗೆ ಯಾವ ಅಮ್ಮನವರು ಬೇಕಾಗಿಲ್ಲ, ನನಗ್ ಮಾಮೆ ಸಾಕು. ಹಾರಿ ಸೊಂಟದ ಮೇಲೆ ಕೂತ್ಕೊಂಡು ಬೆಡ್ ಚಿಪ್ಕೊಂಡ್ ಕತೆ ಹೇಳು ಅಂತ ಯಾಕೆ ಹೇಳ್ತಿಲ್ಲ? ಏಯ್ ಅಬ್ಬಬ್ಬಾ, ಏನಕ್ಕ ಹೀಗ್ ಮಾತಾಡ್ತೀಯಾ? ನೀನ್ ಯಾಕೆ ಅದನ್ನ ಯೋಚಿಸ್ತೀಯಾ? ನೀವ್ ಇಲ್ಲೇ ನಿಂತ್ಕೊಂಡ್ ಮಾತಾಡ್ತಾ ಇದ್ರೆ ಅಲ್ಲಿ ನಯನಿಗೆ ಯಾರು ಸಹಾಯ ಮಾಡ್ತಾರೆ? ಮಾಡ್ಬೇಕು ಅಂತ್ಯಾ? ಡಮ್ಮೋ ಡಮ್ಮ, ಹೇಗೂ ದಿನ ಏನು ಮಾಡಲ್ಲ. ಇವತ್ತು ಅಣ್ಣಮ್ಮನ್ ಪೂಜೆ, ಅನ್ನದಾನ ಕಾರ್ಯಕ್ರಮ ಇರುತ್ತೆ. ಇವತ್ತು ಸಹಾಯ ಮಾಡಿದ್ರೆ 1000 ಯಾಗ ಮಾಡಿದಷ್ಟು ಪುಣ್ಯ. ಸುಮ್ಮನೆ ನೋಡ್ತಾಳೆ ಅಷ್ಟೇ, ಮಾಡಲ್ಲ. ನಾವು ಪುಣ್ಯ ಸಂಪಾದಿಸೋಣ ಬನ್ನಿ. ನೀವ್ ಮಾತ್ರ ಪುಣ್ಯ ಪಡ್ಕೊಂಡ್ರೆ ಹೇಗೆ? ನಾನು ಸಹಾಯ ಮಾಡ್ತೀನಿ. ಇರೋ ಒಂದ್ ಕೈಯಲ್ಲಿ ಏನ್ ಮಾಡ್ಲಿ? ನಾನ್ ಹೇಳ್ತೀನಿ, ನಡೀರಿ. ನಾವು ಪೂಜೆ ಮಾಡಿದ್ರೆ ಅಮ್ಮನವ್ರೆ ಧರೆಗಿಳಿಬೇಕು. ನಡೀರಿ ನಡೀರಿ, ಬನ್ನಿ ಬನ್ನಿ. ಅಮ್ಮನೇ ಬರ್ತಾಳೆ. ಅಕ್ಕ ತಂಗಿರ್ ಜೊತೆ ಮನೆಗ್ ಬರ್ತಿದ್ದಾಳೆ. ನೈನಿ, ಇದಕ್ಕಿದ್ದ ಹಾಗೆ ಈ ಪೂಜೆ ಯಾಕೆ ಇಟ್ಕೊಂಡಿದ್ಯಾ? ಹೇಳ್ದೆ ಬಂದಿರೋ ಅಮ್ಮವ್ರಿಗೆ ಸೇವೆ ಮಾಡಬೇಕು ಚಿಕ್ಕಮ್ಮ. ಅಗ್ನಿ ಮೂಲಕ ಮಾಡಿರೋ ಅನ್ನದಿಂದ ಅಮ್ಮನವ್ರಿಗೆ ನೈವೇದ್ಯ ಕೊಟ್ರೆ ಶಾಂತಳಾಗ್ತಾಳೆ. ಹೊಟ್ಟೆ ತಣ್ಣಗಿರ್ಲಿ ಅಂತ ಹರಿಸ್ತಾಳೆ. ಆಮೇಲೆ ಪುಟ್ಕೋಸ್ ಗಾಯತ್ರಿಗೆ ಸರಿ ಹೋಗತ್ತೆ ಅಂತ ನಮ್ಮನ್ನ ನಂಬಿಕೆ ಅಷ್ಟೇ ಅಲ್ವಾ ಚಿಕ್ಕಪ್ಪ? ವಿಶಾಲ್ ಬ್ರೋಲ್ ಇದನ್ನ ಅದಕ್ಕೆ ಯಜಮಾನ್ರು ಆಗ್ಲೇ ಕೆಲಸ ಮಾಡ್ತಿದ್ದಾರೆ. ಏ ವಿಕ್ರಾಂತ್, ಸೂಪರ್ ವಿಶಾಲ. ಎಲ್ರೂ ನಿನ್ ಕೈ ಹಾಕದೆ ಹೋದ್ರೆ ಅನ್ಕೊಂಡಿದ್ದ ಟೈಮ್ಗೆ ಯಾವ ಕೆಲ್ಸನೂ ಆಗಲ್ಲ ಮಾವ. ಕರೆಕ್ಟ್ ವಿಶಾಲ. ಬಾ ಬ್ರೋ, ನಾವು ಕೆಲಸ ಶುರು ಹಚ್ಕೊಳ್ಳೋಣ. ಹಲೋ, ನನಗೇನಾದ್ರೂ ಕೆಲಸ ಹೇಳಿ. ಮೊದಲು ನಿಮಗೇನ್ ಬರುತ್ತೆ ಅಂತ ಹೇಳಿ ನೋಡೋಣ. ಏನೋ ಒಂದು ಹೇಳ್ತಾನೆ ಇರ್ತಾಳೆ. ನೀವು ಹೊರಡಿ. ಒರಳ್ ರುಬ್ಬೋದು, ಒಲೆ ಹತ್ರ ಹೋಗೋದು ಅದೆಲ್ಲ ನಂಗಾಗಲ್ಲ. ತರಕಾರಿ ಹೆಚ್ಚೋದು, ತೆಂಗಿನಕಾಯಿ ತುರಿಯೋದು ಇದೆಲ್ಲ ಮಾಡ್ಬೋದಲ್ಲ ಸುಮನಾ? ಡಮ್ಮೋ ಡಮ್ಮ, ಅಮ್ಮೋರ್ ಬಂದ್ರು.
ಎಲ್ಲಿಂದ ಬಂದ್ರು? ಎಲ್ಲಿಂದ ಬಂದ್ರೆ ಏನ್ ಚಿಕ್ಕಿ, ತಿನ್ನೋದಕ್ಕೆ ಬಂದಿರ್ತಾರೆ. ಸುಮನ, ಹಾಗೆಲ್ಲ ಅನ್ಬಾರ್ದು. ಪರವಾಗಿಲ್ಲ ಬಿಡು, ನಾವ್ ಬಂದಿರೋದು ಕೂಡ ಊಟ ಮಾಡೋದಕ್ಕೋಸ್ಕರನೇ. ಹೇಳಿಲ್ವಾ? ಇನ್ನೂ ಅಡ್ಗೆನೇ ಆಗಿಲ್ಲ. ಆಗ್ಲೇ ಯಾರು ಬರಕ್ ಹೇಳಿದ್ದು? ಇಷ್ಟೊತ್ತಿಗೆ ಎಲ್ಲ ಸಿದ್ಧ ಇರುತ್ತೆ ಅನ್ಕೊಂಡಿದ್ದೆ. ಡಮ್ಮಕ್ಕ, ಅಡಿಗೆ ಆದ್ಮೇಲೆ ಕರಿಬೇಕಿತ್ತು. ಓಹೋ, ಈ ಡಮ್ಮಕ್ಕ ನಿಮಗೆ ಮೊದಲೇ ಗೊತ್ತಾ? ನಮ್ಮ ಮನೇಲಿ ಜಾಂಡ ಊರಿರೋ ಡಮಕ್ನಂತವ್ರಿಗೆ ಎಲ್ಲ ಅನ್ನದಾನ ನಡೆಯುತ್ತೆ ಅಂತ ಮೊದ್ಲೇ ಗೊತ್ತಾಗೋ ಅಂತ ನೆಟ್ವರ್ಕ್ ಇರತ್ತೆ ಬಾವಾ. ಒಂದೇ ಏರಿಯಾಕ್ ಸೇರಿದವರು ಅನ್ಸತ್ತೆ. ಅತ್ತೆ, ಒಂದು ಅರ್ಧ ಗಂಟೆ ಮೊದಲೇ ಬಂದ್ರು ಅನ್ಕೊಳ್ಳೋಣ, ಅದರಲ್ಲಿ ಏನಿದೆ? ಇವ್ರನ್ನೇ ಅತಿಥಿ ಅನ್ಕೊಳ್ಳೋಣ. ಪೂಜೆ ಆದ್ಮೇಲೆ ಇವ್ರಿಗೆ ಊಟ ಹಾಕಿ ಬಾಗಿನ ಕೊಟ್ಟು ಕಳ್ಸಿದ್ಮೇಲೆ ಬೇರೆಯವ್ರನ್ನ ಕರೆಯೋಣ. ಅವ್ರನ್ನ ಇನ್ನೊಂದ್ಸಲ ಕರೆದ್ರೂ ಬರ್ತಾರೆ ಬಿಡು ನಯನಿ. ಇವ್ರು ನೋಡಿದ್ರೆ ಕರಿದೆ ತಾವಾಗ್ ಬಂದಿದ್ದಾರೆ. ಬರ್ಲಿಲ್ಲ ಅಂದ್ರೆ ಯಾರೂ ಬರ್ಲಿಲ್ಲ ಅಂತೀರಾ, ಬಂದ್ರೆ ಯಾಕೆ ಬಂದ್ರು ಅಂತ ಹೇಳ್ತೀರಾ. ನಮ್ಮತ್ತೆ ಅವರು ಸ್ವಲ್ಪ ಹೀಗೆ ಬಿಡಿ, ನೀವು ಬೇಜಾರು ಮಾಡ್ಕೋಬಿಡಿ. ಬಂದಿರೋರು ನಮಗ್ ಪರಿಚಯ ಇಲ್ಲ ಅಂದ್ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು. ಅಯ್ಯೋ ಚಿಕ್ಕಮ್ಮ, ಆ ಥರ ಯಾಕೆ ಮಾತಾಡ್ತೀರಾ? ಡಮ್ಮಕ್ಕಂಗೆ ಗೊತ್ತಿರೋರು ಅಂತ ಹೇಳಿದ್ರಲ್ಲ. ಯಾವ ಊರು ಏನು ಅಂತ ಹೇಳಿಲ್ವಲ್ಲಕ್ಕ. ಆ ಊರು ಈ ಊರು ಅನ್ನೋ ಭೇದ ಏನೂ ಇಲ್ಲ, ಎಲ್ಲ ಊರು ನಮ್ದೆ. ಅನ್ನ ಕೊಡ್ರಮ್ಮ ತಾಯಿ ಅಂತ ಓಡಾಡ್ತಿರ್ತಾರೆ. ಅಯ್ಯೋ ಬ್ರೋ, ಬ್ರೋ ಏನಾಯ್ತು? ವಲಭ ಏನಾಯ್ತು ವಲ್ಲಭ? ನೀರ್ ಕುಡಿಯೋ. ಒಂದ್ ನಿಮಿಷ, ನೀರ್ ಕುಡಿ, ತಗೊಳ್ಳಿ, ಕುಡೀರಿ. ಅಯ್ಯೋ ನೆತ್ತಿಗತ್ತೇನೋ ಬ್ರೋ, ಇವಳೊಬ್ಳು. ಅಪ್ಪಪ್ಪ, ಏಯ್ ಅಯ್ಯೋ, ಸಾಯಿಸ್ತೀಯ ಅವನ್ನ? ಕೆಮ್ಮೆ ಕಮ್ಮಿ ಆಗ್ತಲ್ಲ ಇವನ್ಗೆ. ತಲೆ ಮೇಲೆ ತಟ್ಟಿದ್ರು ಎಷ್ಟೇ ಬಿಂದಿಗೆ ನೀರು ಕುಡ್ಸಿದ್ರು ಕೂಡ ಕಡಿಮೆ ಆಗಲ್ಲ. ಬಂದಿರೋರಿಗೆ ಹಾಗಂದ್ರೆ ಈ ಥರನೇ ಆಗೋದು. ನಾವು ಬರೀ ಊರ್ ತಿರ್ಗೋರಲ್ಲ, ದೇವಸ್ಥಾನಕ್ಕೂ ಹೋಗ್ತಿರ್ತೀವಿ. ನಿಮ್ಗೆ ಕೆಮ್ಮು ನಿಲ್ಬೇಕು ಅಂದ್ರೆ ಕುಡಿಬಾರ್ದು, ತಿನ್ಬೇಕು. ಏನ್ ತಿನ್ಬೇಕು? ಸೊಪ್ಪು ತಿನ್ಬೇಕು. ನನ್ ಮಗ ಸೊಪ್ಪು ತಿನ್ಬೇಕಾ? ವಿದ್ಯೆ ಇಲ್ದಿರೋನು ಪಶುಕ್ ಸಮಾನ ಅಂತ ಹೇಳ್ತಾರಲ್ಲ. ಅವನು ಓದಿಲ್ಲ ಅಂದೋರು ಯಾರೋ, ಡಬಲ್ ಡಿಗ್ರಿ ಮುಗಿಸಿದಾನೆ. ಇಂಟರಲ್ಲಿ ಎಂಟ್ರಿ ಮಾಡಿದ್ರಷ್ಟೇ, ಎಕ್ಸಿಟ್ ಆಗ್ಲಿಲ್ಲ. ವಿದ್ಯೆ ಅಂದ್ರೇನೆ ಜ್ಞಾನ. ಅದು ಲೋಪ ಆದಾಗ್ಲೇ ಸಂಸ್ಕಾರಹೀನರಾಗೋದು.
ಕೆಮ್ಮಿ ಕೆಮ್ಮಿ ಸತ್ತು ಹೋಗೋ ತರ ಇದ್ದಾನೆ. ಬಾಯಿಗೆ ಸೊಪ್ಪು ಹಾಕ್ರೆ. ಚಿಕ್ಕಿ ಅದ್ಹೇಗ್ ಸಾಧ್ಯ? ನಾನು ಅವ್ರ ಬಾಯಲ್ಲಿ ತುರುಕ್ತೀನಿ ರೀ. ಯಾವ ಸೊಪ್ಪು ತಿನ್ನಿಸ್ಬೇಕು? ನಾನು ಒಪ್ಪಲ್ಲ. ಮಾಮ್, ಹಠ ಮಾಡಿದ್ರೆ ಹೀಗೆ ಕೆಮ್ತಾ ಸುಮ್ಮನೆ ಸುಸ್ತು ಮಾಡ್ಕೋತಾನಷ್ಟೇ. ತಿನ್ನುವಲ್ಲವಾ? ಕೆಮ್ಮದ್ರೆ ಪ್ರಾಬ್ಲಮ್, ತಿಂದ್ರೆ ಒಳ್ಳೇದಲ್ವಾ? ನೋಡಿದ್ರ ಕೆಮ್ಮು ಕಮ್ಮಿ ಆಯ್ತು. ವಲ್ಲಭ, ಹಾಗಂತ ಬೇವಿನ ಸೊಪ್ಪನ್ನ ಬಿಸಾಕ್ಬೇಡ. 1 ಗಂಟೆ ಕಾಲ ಹೀಗೆ ಸ್ವಲ್ಪ ತಗೋತಿರು, ಓಕೆನಾ? ಮರಿಬೇಡ. ಇಷ್ಟೇ ಅಲ್ಲ ಅಂದ್ರೂ ತಿನ್ಬೇಕಾಗುತ್ತೆ. ನಿಮ್ಮ ಉಪಾಯದಿಂದ ವಲ್ಲಭಾವನ್ ಕೆಮ್ಮು ಕಡಿಮೆ ಆಯಿತು. ಹಾಗೆ ನನ್ನ ಮಗಳು ಗಾಯತ್ರಿಗೆ ಅಮ್ಮ ಬಂದಿದೆ. ಏನು ಮಾಡಬೇಕೋ ಹೇಳ್ತೀರಮ್ಮ? ಖಂಡಿತವಾಗ್ಲು. ಮಹಾತಾಯಿ, ನಿಮ್ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ಯಲ್ಲಮ್ಮ. ಯಲ್ಲಮ್ಮನ? ನಾನು ಮಾರಮ್ಮ ಅಂತ. ಮಾರಮ್ಮನ? ನನ್ನ ಲಕ್ಷ್ಮಮ್ಮ ಅಂತಾರೆ. ಎಲ್ರೂ ಅಮ್ಮಂದಿರೇನಾ? ಡಮ್ಮೋ ಡಮ್ಮ. ಸರಿ, ಗಾಯತ್ರಿಗೆ ವಾಸಿ ಆಗೋ ತರ ಮಾಡಿ. ಆಗ್ಲಿ, ನೀವ್ ಹೋಗಿ ಅಡ್ಗೆ ಕೆಲಸ ಶುರು ಮಾಡ್ಕೊಳ್ಳಿ. ಎಲ್ಲಮ್ಮಂಗೆ ಯಾಕೋ ಏನೋ ತಿನ್ನೋದ್ರ ಮೇಲೆ ಆಸಕ್ತಿ ಅನ್ಸತ್ತೆ. ಎಲ್ರ ಹಸುವನ್ನು ತೀರ್ಸೋ ಅನ್ನಪೂರ್ಣೇಶ್ವರಿನೂ ಶ್ರದ್ಧೆಯಿಂದ ಬೇಡ್ಕೋಬೇಕಲ್ವಾ? ತಾಯಂದ್ರ, ನಿಮಗ್ ತಾಳ್ಮೆ ಇರೋದಕ್ಕೆ ಸರಿ ಹೋಯ್ತು. ಅದೇ ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಸುಮ್ಮನನ್ ಕೆನ್ನೆ ಊದ್ ಹೋಗಿರೋದು. ನೋಡ್ರಪ್ಪ, ಟೈಮ್ ಇಲ್ಲ, ಬೇಗ ಕೆಲಸ ಮಾಡ್ಬೇಕು. ಬನ್ನಿ 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 ಬನ್ನಿ. ರೆಡಿ ಬ್ರೋ.
ಅಲ್ಲಿ ನೋಡೆ ಸುಮ್ಮಿ, ಆ ಮಾರಮ್ಮ ಬೇವಿನ ಸೊಪ್ಪನ್ನ ಕೈಯಲ್ಲೇ ಹಿಂಡಿ ರಸ ತೆಗಿತಾ ಇದ್ದಾಳೆ. ನೋಡೋದಿಕ್ಕೇನೋ ಸಣ್ಣ ಕಾಣಿಸ್ತಾರೆ, ಆದ್ರೆ ತುಂಬಾ ಶಕ್ತಿ ಇದೆ ಚಿಕ್ಕಿ. ಸಣ್ಣಗಿರೋರ್ಗೆ ಶಕ್ತಿ ಜಾಸ್ತಿ ಅನ್ನೋದಿಕ್ಕೆ ಇದೇ ಎಕ್ಸಾಂಪಲ್. ನೋಡಿದ್ರ ನನ್ ತರ ತೆಳ್ಳಗಿರೋರ್ನ ಒಂದು ಜಾಗದಲ್ಲಿ ಸೇರಿಸಿ ಅವ್ರಿಗೆ ಟೀಮ್ ಲೀಡರ್ ಆಗ್ತೀನಿ ನಾನು. ಏಯ್ ನಿನ್ ಮುಖ ಬಾಯಲ್ಲಿ ಬೇವಿನ ಸೊಪ್ಪು ಇಟ್ಕೊಳ್ಳಿ ಹಸ್ಬೆಂಡು. ಏನೇನೋ ಮಾತಾಡಿ ಅತಿಥಿಗಳಿಗೆ ಹಿಂಸೆ ಮಾಡಕ್ ನೋಡಿದ್ರೆ ಕೆಮ್ಮು ಯಾವತ್ತಿಗೂ ಕಮ್ಮಿ ಆಗಲ್ಲ ನೋಡಿ. ಬೇವಿನ ಸೊಪ್ಪಿನ ರಸನ ನಿನ್ ಕೈಯಾರೆ ಹಚ್ಚಮ್ಮ. ಪರವಾಗಿಲ್ಲಮ್ಮ, ನೀವೇ ಹಚ್ಚಿ. ನಿಮ್ಗಾದ್ರೆ ಹೇಗೆ ಹಚ್ಚಬೇಕು ಅಂತ ಗೊತ್ತಿರುತ್ತಲ್ವಾ. ನೀನು ಗೊತ್ತಾಗ್ದೆ ಜೋರಾಗಿ ಹಚ್ಬಿಟ್ರೆ ಮಗು ಅಳ್ಬೋದು ಅಂತಾನಾ? ಹೌದಮ್ಮ. ಹಾಗನ್ಕೋಬೇಡ. ಮಗುನ ಹೇಗ್ ಸ್ಪರ್ಶಿಸ್ಬೇಕು ಅಂತ ಹೆತ್ತ ತಾಯಿಗೆ ತಾನಾಗ್ತಾನೇ ಗೊತ್ತಾಗತ್ತೆ. ಹಚ್ಚು. ಓ ಎಲ್ಲಮ್ಮ, ಬೇವಿನ ರಸನ ಹಚ್ಚೋಣ. ಆಯ್ತು, ತಗೋ.